ಕೂದಲು ಉದುರೋ ಸಮಸ್ಯೆ, ಬಿಳಿ ಕೂದಲಿನ ಸಮಸ್ಯೆ ಈಗಂತೂ ಎಲ್ರಿಗೂ ಕಾಡ್ತಾ ಇದೆ. ಜೊತೆಗೆ ಡ್ಯಾಂಡ್ರಫ್ ಸಮಸ್ಯೆ. ಈ ಸಮಸ್ಯೆಗಳು ನಿಮಗೂ ಇದ್ದರೆ ಈ ರೆಮಿಡಿ ನಿಮಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಇದರಿಂದ ನಿಮ್ಮ ಕೂದಲು ರೇಷ್ಮೆಯಂತೆ ದಟ್ಟವಾಗಿ ಕಪ್ಪಾಗಿ ಬೆಳೆಯೋದಕ್ಕೆ ಶುರುವಾಗುತ್ತೆ. ಈ ಸಿಂಪಲ್ ರೆಮಿಡಿಯನ್ನು ನೀವು ಮನೆಯಲ್ಲೇ ಮಾಡಿಕೊಂಡು ವಾರಕ್ಕೆ 1 ದಿನ ಅಪ್ಲೈ ಮಾಡಿಕೊಂಡ್ರೆ ಸಾಕು. ಕೂದಲು ಉದುರುತ್ತಾ ಇದ್ದರೆ ಅದು ನಿಂತು ದಟ್ಟವಾಗಿ ಕಪ್ಪಾಗಿ ಬೆಳೆಯುತ್ತೆ. ಹಾಗಿದ್ರೆ ಹೇಗೆ ನೋಡೋಣ. ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಮೊದಲನೇದಾಗಿ ಕಲೋಂಜಿಯನ್ನು ತೊಗೊಂಡಿದ್ದೀನಿ, ನಂತರ ಈರುಳ್ಳಿಯನ್ನು ತೊಗೊಂಡಿದ್ದೀನಿ. 2 ಚಿಕ್ಕ ಈರುಳ್ಳಿಯನ್ನು ತೊಗೊಂಡು ಅದನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಬಿಡೋಣ. ನಿಮ್ಮ ಕೂದಲು ಯಾವ ಪ್ರಮಾಣದಲ್ಲಿದೆ, ಎಷ್ಟು ಇದೆ, ತುಂಬ ಜಾಸ್ತಿ ಕೂದಲಿದ್ರೆ ಜಾಸ್ತಿ ಈರುಳ್ಳಿಯನ್ನು ತೊಗೊಳ್ಳಿ, ಕಡಿಮೆ ಕೂದಲಿದ್ರೆ ಕಡಿಮೆ ಈರುಳ್ಳಿಯನ್ನು ತೊಗೊಳ್ಳಿ ಸ್ನೇಹಿತರೆ. ಈರುಳ್ಳಿ ಕೂಡ ನಮ್ಮ ಕೂದಲು ಕಪ್ಪಾಗೋದಕ್ಕೆ, ಚೆನ್ನಾಗಿ ಬೆಳೆಯೋದಕ್ಕೆ, ಡ್ಯಾಂಡ್ರಫ್ ನಿವಾರಣೆಗೆ ತುಂಬಾ ಸಹಾಯ ಮಾಡುತ್ತೆ. ನೋಡಿ, ಈ ರೀತಿ ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಬೇಡಿ. ನಂತರ ಕಲೋಂಜಿಯಿಂದ ನಮ್ಮ ಕೂದಲು ತುಂಬ ಚೆನ್ನಾಗಿ ಬೆಳೆಯುತ್ತೆ. ಚಿಕ್ಕ ವಯಸ್ಸಲ್ಲೇ ಬರುವಂತಹ ಬಿಳಿ ಕೂದಲನ್ನು ಇದು ನಿವಾರಣೆ ಮಾಡುತ್ತೆ. ಜೊತೆಗೆ ಡ್ಯಾಂಡ್ರಫ್ನಂತಹ ಸಮಸ್ಯೆ ಮತ್ತು ಕೂದಲಲ್ಲಿ ಏನಾದರೂ ಡ್ಯಾಮೇಜಸ್ ಆಗಿದ್ದರೆ, ಅಂದರೆ ಸ್ಪ್ಲಿಟೆಂಡ್ಸ್ ಆಗಿದ್ದರೆ ಅದನ್ನೆಲ್ಲ ನಿವಾರಣೆ ಮಾಡೋದಕ್ಕೆ ಈ ಒಂದು ಕಲೋಂಜಿ ತುಂಬಾ ಸಹಾಯ ಮಾಡುತ್ತೆ. ಕಪ್ಪು ಜೀರಿಗೆ ಅಂತ ಕೂಡ ಕರೀತಾರೆ, ಕಲೋಂಜಿ ಅಂತ ಕೂಡ ಕರೀತಾರೆ. ನಿಮಗೆ ಇದು ಕೆಲವೊಂದು ಪ್ರಾವಿಷನ್ ಸ್ಟೋರಲ್ಲಿ ಸಿಗುತ್ತೆ ಅಥವಾ ಆಯುರ್ವೇದಿಕ್ ಶಾಪಲ್ಲೂ ಕೂಡ ಸಿಗಬಹುದು. ನಂತರ ಆನ್ಲೈನಲ್ಲಿ ಕೂಡ ನೀವು ಇದನ್ನು ತರಿಸ್ಕೊಳ್ಬಹುದು. ನಂತರ ಅಲೋವೆರಾ ನಿಮಗೆಲ್ರಿಗೂ ಗೊತ್ತೇ ಇದೆ. ನೀವು ಇದನ್ನು ಫ್ರೆಶ್ ಅಲೋವೆರಾನಾದರೂ ಬಳಸ್ಬೋದು, ರೆಡಿ ಅಲೋವೆರಾನಾದರೂ ಬಳಸ್ಬೋದು. ಫ್ರೆಶ್ ಅಲೋವೆರಾ ಬಳಸಿದ್ರೆ ತುಂಬಾ ಒಳ್ಳೆಯದು, ಯಾವುದೇ ರೀತಿಯ ಕೆಮಿಕಲ್ಸ್ ಇರೋದಿಲ್ಲ. ಅಲೋವೆರಾದಿಂದ ನಮ್ಮ ಕೂದಲು ತುಂಬ ಸ್ಮೂತ್ ಆಗುತ್ತೆ. ಯಾವುದೇ ಬೇರೆ ಕಂಡೀಷ್ನರ್ನ ನೀವು ಬಳಸೋ ಅವಶ್ಯಕತೆ ನಿಮಗೆ ಬರೋದಿಲ್ಲ. ಇದು ನಮ್ಮ ಕೂದಲನ್ನು ಮಾಯ್ಶ್ಚರೈಸ್ ಮಾಡುತ್ತೆ, ಕೂದಲು ರೇಷ್ಮೆಯಂತೆ ಆಗುತ್ತೆ ಸ್ನೇಹಿತರೆ. ನಂತರ ಇದರಿಂದ ಕೂಡ ನಮ್ಮ ಕೂದಲಲ್ಲಿ, ಅಂದರೆ ನಮ್ಮ ತಲೆಯ ಬುಡದಲ್ಲಿ ಬರುವಂತಹ ಇಚಿನೆಸ್, ಅಂದರೆ ನೆವೆ ಉಂಟಾಗುತ್ತೆ, ಗಾಯಗಳಾಗುತ್ತೆ, ಅದೆಲ್ಲವನ್ನ ಕೂಡ ಅಲೋವೆರಾ ಮತ್ತು ಈ ಕಲೋಂಜಿ ನಿವಾರಣೆ ಮಾಡುತ್ತೆ. ನೋಡಿ, ಈ 3 ಪದಾರ್ಥಗಳನ್ನು ನಾನು ತೊಗೊಂಡಿದ್ದೀನಿ. ನಂತರ ಇದಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಳ್ಬೇಕಾಗತ್ತೆ. ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಳ್ಳೋದ್ರಿಂದ ನಮ್ಮ ಒಂದು ಕೂದಲು ಮಾಯ್ಶ್ಚರೈಸ್ ಆಗುತ್ತೆ ಅನ್ನೋ ದೃಷ್ಟಿಯಿಂದ ನೀವು ಫಸ್ಟೇ ಕೂದಲಿಗೆ ಎಣ್ಣೆಯನ್ನು ಹಾಕಿದ್ರೂ ಸುಧಾ ನೀವು ಈ ಒಂದು ಪ್ಯಾಕ್ಗೆ, ಈ ಒಂದು ರೆಮಿಡಿಗೆ ಕೊಬ್ಬರಿ ಎಣ್ಣೆಯನ್ನು ಸ್ವಲ್ಪ ಪ್ರಮಾಣದಲ್ಲಿ ಬಳಸಿ. ಕೂದಲು ತುಂಬ ದಟ್ಟವಾಗಿತ್ತು ಅಂದರೆ 2 ಸ್ಪೂನ್ ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಳ್ಳಿ. ಕೂದಲು ಚಿಕ್ಕದಿತ್ತು ಅಂದರೆ 1 ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗತ್ತೆ. ಮುಂಚೆ ನೀವು ಎಣ್ಣೆಯನ್ನು ಆಲ್ರೆಡಿ ಕೂದಲಿಗೆ ಅಪ್ಲೈ ಮಾಡಿದ್ದೀರಾ ಅಂದರೂ ಕೂಡ ಈ ರೆಮಿಡಿ ಜೊತೆ ನೀವು ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಳ್ಳೇಬೇಕು. ನೋಡಿ, ಅದಕ್ಕೆ ನಾನು ಇಲ್ಲಿ ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನಷ್ಟು ಕೊಬ್ಬರಿ ಎಣ್ಣೆಯನ್ನು ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ಎಷ್ಟು ನೈಸ್ಗೆ ಸಾಧ್ಯನೋ ಅಷ್ಟು ನೈಸ್ಗೆ ಗ್ರೈಂಡ್ ಮಾಡಿಕೊಂಡು ನಿಮ್ಮ ಕೂದಲಿಗೆಲ್ಲ ಅಪ್ಲೈ ಮಾಡಿಬಿಟ್ಟು 1 ಅವರ್ ಬಿಟ್ಟು ನೀವು ಸ್ನಾನ ಮಾಡಿ. ನಾರ್ಮಲಾಗಿ ಹೇಗೆ ನೀವು ತಲೆ ಸ್ನಾನ ಮಾಡ್ತೀರೋ ಅದೇ ರೀತಿ ಮಾಡಿ. ಶ್ಯಾಂಪು ಬದಲು ಸೀಗೆಕಾಯಿಯನ್ನು ಬಳಸಿದ್ರೆ ತುಂಬಾ ಒಳ್ಳೆಯದು ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ವಿಡಿಯೋವನ್ನು ಶೇರ್ ಮಾಡಿ, ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.